ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕರ್ತನು ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಈ ಉದಯಕಾಲ ಸಮಯದಲ್ಲಿ ಆತನನ್ನು ಸ್ತುತಿಸುವವರನ್ನಾಗಿ ಆರಾಧಿಸುವವರನ್ನಾಗಿ ಇರುವ ಹಾಗೆ ದೇವರು ನೇಮಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಕ್ರೈಸ್ಟ್ ಫೆಲೋಶಿಪ್ ಸೆಂಟರ್ ಬಿಲೀವರ್ಸ್ ಎಲ್ಲರಿಗೂ ಹಾಗೂ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಹೃದಯಪೂರ್ವಕವಾಗಿ ನಿಮಗೆ ಶುಭವನ್ನು ತಿಳಿಸುತ್ತೇನೆ. ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಬಲವಾದ ಕಾರ್ಯವನ್ನು ಮಾಡಬೇಕೆಂದು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದಕ್ಕೆ ದೇವರಿಗೆ ಮಹಿಮೆ ಸಲ್ಲಿಸುತ್ತೇನೆ. ಈ ಕಡೆಯ ದಿನದಲ್ಲಿ ದೇವರ ಸುವಾರ್ತೆಯನ್ನು ಅನೇಕ ಪ್ರಾಂತ್ಯಗಳಲ್ಲಿ ಸಾರುವುದಕ್ಕೆ, ಬಿತ್ತುವುದಕ್ಕೆ ದೇವರು ತನ್ನ ಕೃಪಾ ಮಹಿಮೆಯನ್ನು ಸ್ಪಷ್ಟವಾಗಿ ಪ್ರಕಟಿಸುತ್ತಾ ಇರುವುದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೆ. ಒಂದು ವಾಗ್ದಾನ ಸಂದೇಶವನ್ನು ಪ್ರತಿದಿನ ನಾವು ಕೇಳುವುದರಿಂದ ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೇವೆ ಅಲ್ವಾ? ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆಯೋಣ. ಯೆಶಾಯನ ಪುಸ್ತಕ 3ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 55 and verse 3. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವಿದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀವು ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ನೀವು ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ದೇವರ ಮಾತು ನಮ್ಮನ್ನು ಬದುಕಿಸುವಂತಹ ಮಾತು. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಅನೇಕರು ಸಾಕ್ಷಿಯನ್ನು ಹೇಳುತ್ತೀರಾ ಅಲ್ವಾ? ಈ ಹಿಂದೆ ನಾವು ದೇವರಿಗೆ ದೂರವಾಗಿ ಜೀವಿಸುತ್ತಾ ಇರುವಾಗ, ಇಷ್ಟಾನುಸಾರವಾಗಿ ನಿಮ್ಮ ಸ್ವಂತ ಮಾರ್ಗದಲ್ಲಿ ಜೀವಿಸುತ್ತಾ ಇರುವಾಗ ಎಷ್ಟೋ ನಷ್ಟ ಹೋಗಿ ನಿಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡು ಇಷ್ಟಾನುಸಾರವಾಗಿ ನೀವು ಜೀವಿಸುತ್ತಾ ಇರುವಾಗ ದೇವರ ಸುವಾರ್ತೆಯನ್ನು ನೀವು ಕೇಳುವುದರ ಮೂಲಕ, ದೇವರ ವಾಕ್ಯವು ನಿಮ್ಮನ್ನು ತಾಕಿದರ ನಿಮಿತ್ತವಾಗಿ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಅರ್ಪಿಸುವುದರ ಮೂಲಕ ಈ ದಿನ ಎಷ್ಟೋ ದೇವರಿಂದ ಆಶೀರ್ವಾದಗಳು ನಿಮ್ಮಲ್ಲಿ ಅನುಭವಿಸುತ್ತಾ ಇದ್ದೀರಾ. ಆಲಿಸುವುದರಿಂದ ನಾವು ಬದುಕುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇಲ್ಲಿ ಗಮನಿಸಬೇಕಾದ ಮಾತು ಏನೆಂದರೆ, ದೇವರು ನಮ್ಮೊಂದಿಗೆ ಮಾತನಾಡುತ್ತಲೇ ಇದ್ದಾರೆ. ಆತನು ಮಾತನಾಡುವುದನ್ನು ನಿಲ್ಲಿಸಿಲ್ಲ. ಆ ದಿನ ಪ್ರವಾದಿಗಳ ಮೂಲಕ, ಅಪೊಸ್ತಲರ ಮೂಲಕ ಮಾತನಾಡಿದ ದೇವರು ಈ ಕಡೆಯ ದಿನದಲ್ಲಿ ತಾನೇ ಸ್ವತಃ ಮಾತನಾಡುತ್ತಾ ಇದ್ದಾರೆ. ಆ ಸ್ವರವನ್ನು ನಾವು ಕೇಳುವುದಾದರೆ ದೇವರ ಸ್ವರವು ನಮ್ಮನ್ನು ಬದುಕಿಸುವಂತಹ ಸ್ವರ. ಲಾಜರನು ಸಮಾಧಿಯಲ್ಲಿ ಇಡಲ್ಪಟ್ಟನು ಅಲ್ವಾ? ಬೆಥನಿಯಲ್ಲಿ ಲಾಜರನು ಭಯಂಕರವಾದ ರೋಗ ಬಂದು ಸತ್ತು ಹೋದನು. ಆ ನಂತರ ಯೇಸು ಕ್ರಿಸ್ತನಿಗೆ ಸುದ್ದಿ ತಿಳಿಸಲ್ಪಟ್ಟಿತು. 4 ದಿನಗಳ ನಂತರ ಲಾಜರನು ಬದುಕಿಸಲ್ಪಟ್ಟದನ್ನು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾ ಪುನರುತ್ಥಾನವೂ ಜೀವವೂ ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾರೆ. ಯೇಸು ಕ್ರಿಸ್ತನು ಎಲ್ಲಿ ಇರುತ್ತಾರೋ ಅಲ್ಲೇ ಜೀವ. ಆತನೇ ಪುನರುತ್ಥಾನನಾಗಿ ಇದ್ದಾನೆ. ಮರಣ ಬಂಧನದಿಂದ ಬಂಧಿಸಲ್ಪಟ್ಟಂತ ಲಾಜರನನ್ನು ಕೇವಲ ಒಂದೇ ಮಾತಿನಿಂದ ಯೇಸು ಕ್ರಿಸ್ತನು ಲಾಜರನನ್ನು ಬದುಕಿಸಿದರು. ಆಗಲೇ ಲಾಜರನಿಗೆ ಆ ಶವದ ಬಟ್ಟೆಯಿಂದ ಸುತ್ತಿದ್ದರಂತೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರವಾಗಿ ಯಾರಾದರೂ ಸತ್ತರೆ 100 ಮೀಟರ್ ಬಟ್ಟೆಯಿಂದ ಸುತ್ತುತ್ತಾರೆ. ಬಹಳ ಸಣ್ಣದಾದ ಬಟ್ಟೆಯಿಂದ ಅವರನ್ನು ಕಟ್ಟುತ್ತಾರೆ. ಆನಂತರ ಮುಖದ ತನಕ ಬಟ್ಟೆಯನ್ನು ಸುತ್ತಿದ್ದಾರೆ. ಅಂತಹ ದುರ್ಬಲ ಪರಿಸ್ಥಿತಿಯಲ್ಲಿದ್ದಂತ ಲಾಜರನು ಸತ್ತು ಹೋಗಿ 4 ದಿವಸಗಳಾದ ನಂತರವಾಗಿಯೂ ಕೂಡ ಯೇಸು ಕ್ರಿಸ್ತನ ಒಂದು ಮಾತು, ಲಾಜರನು ಎದ್ದು ಬಾ ಎಂಬುದಾಗಿ ಹೇಳಿದ ಕೂಡಲೇ ಆ ಶವದ ವಸ್ತ್ರದೊಂದಿಗೆ ಆ ಮುಖದ ತುಂಬ ವಸ್ತ್ರ ಧರಿಸಿಕೊಂಡವನಾಗಿಯೇ ಲಾಜರನು ಆಚೆ ಬರುತ್ತಾನೆ. ಯೇಸು ಕ್ರಿಸ್ತನ ಮಾತಿನಲ್ಲಿರುವಂತಹ ಶಕ್ತಿ ಎಷ್ಟು ಉನ್ನತವಾದದ್ದು ಗೊತ್ತಾ? ಒಬ್ಬ ಸೇವಕರು ಹೇಳುತ್ತಾರೆ, ಯೇಸು ಕ್ರಿಸ್ತನು ಆ ದಿನ ಲಾಜರನು ಎಂಬುದಾಗಿ ಕರೆದರು, ಆದ್ದರಿಂದ ಲಾಜರನು ಮಾತ್ರ ಎದ್ದು ಬಂದನು, ಆದರೆ ಆಚೆ ಬಾಂದಿದ್ದರೆ ಎಷ್ಟು ಜನ ಎದ್ದು ಬರುತ್ತಾ ಇದ್ದರು ಅಂದರು. ಅದು ನಿಜವಾಗಿ ಆಲೋಚಿಸಬೇಕಾದ ಶಕ್ತಿಯೇ. ಆತನ ಮಾತಿಗೆ ಅಷ್ಟು ಶಕ್ತಿ ಇಲ್ವಾ? ಖಂಡಿತವಾಗಿಯೂ ಇದೆ. ದೇವರು ಒಂದು ಉದ್ದೇಶದಿಂದ ಲಾಜರನನ್ನು ಆಚೆ ಕರೆತರುತ್ತಾರೆ. ಈ ದಿನ ಬಹುಶಃ ನಮ್ಮ ಜೀವಿತದಲ್ಲೂ ಕೂಡ ಸತ್ತಂತಹ ಅನುಭವಗಳು, ಸತ್ತಂತಹ ಜೀವಿತ, ಆನಂದ ಇಲ್ಲದೆ, ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ, ಜೀವಿತದಲ್ಲಿ ನೆಮ್ಮದಿ ಇಲ್ಲದೆ ಯಾಕಾದರೂ ನಾವು ಬದುಕುತ್ತಾ ಇದ್ದೇವೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದರೆ ಯೇಸುವಿನ ಮಾತು ನಮ್ಮನ್ನು ಬದುಕಿಸುವಂತಹ ಮಾತು. ಪ್ರೈಸ್ ದ ಲಾರ್ಡ್. ನಿಮ್ಮನ್ನು ಬದುಕಿಸುವಂತಹ ಮಾತು ಕೇಳುವಂತಹ ಕಿವಿ ನಿನಗೆ ಇದ್ದರೆ, ಗ್ರಹಿಸುವಂತಹ ಮನಸ್ಸು ನಿನಗೆ ಇದ್ದರೆ, ಕರ್ತನು ನಿನ್ನೊಂದಿಗೆ ಮಾತನಾಡುವುದಕ್ಕೆ ಯಾವಾಗಲೂ ಕೂಡ ಸಿದ್ಧನಾಗಿಯೇ ಇದ್ದಾನೆ. ನೀವು ಕೇಳಿದರೆ ಬದುಕುವಿರಿ. ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಜೀವಿಸುತ್ತೇವೋ ಆಗ ದೇವರ ನಡೆಸುವಿಕೆಯನ್ನು, ಆತನ ಪ್ರಭಾವವನ್ನು, ಆತನ ಮಹಿಮೆಯನ್ನು ಸ್ಪಷ್ಟವಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸುತ್ತೇವೆ. ಅನೇಕರು ಕೇಳುತ್ತಾರೆ, ವೆಸ್ಲಿಯವರೇ, ದೇವರ ಮಹಿಮೆಯನ್ನು ಹೊಂದಬೇಕು ಅಂದ್ರೆ ಏನು ಮಾಡಬೇಕು? ಆತನ ನಡೆಸುವಿಕೆಯಲ್ಲಿ ಮುಂದೆ ಸಾಗಬೇಕು ಅಂದ್ರೆ ಏನು ಮಾಡಬೇಕು? ದೇವರಾತ್ಮನ ಅಭಿಷೇಕದಲ್ಲಿ ಮುಂದೆ ಸಾಗಬೇಕು ಅಂದ್ರೆ ಏನು ಮಾಡಬೇಕೆಂಬುದಾಗಿ ಕೇಳುವಾಗ
ಮೊದಲು ನೀನು ಬದುಕಬೇಕು ಅಲ್ವಾ? ನೀನು ಜೀವಿಸಬೇಕು. ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ನೀನು ಬದುಕುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುತ್ತೀಯ. ದೇವರು ಇಲ್ಲಿ ಮಾತನಾಡುತ್ತಾ ಇದ್ದಾರೆ, ದಾವೀದನಿಗೆ ಯಾವ ರೀತಿ ನಾನು ಕೃಪೆಯನ್ನು ತೋರಿಸಿದೆನೋ, ಶಾಶ್ವತವಾದ ಕೃಪೆಯನ್ನು ತೋರಿಸಿದೆನೋ, ಅದನ್ನು ನಿನಗೂ ತೋರಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡುತ್ತಾರೆ. ದಾವೀದನು ನಮ್ಮಂತಹ ಸ್ವಭಾವವುಳ್ಳಂತಹ ಮನುಷ್ಯನೇ ಇದೇ ಭೂಮಿಯಲ್ಲಿ ಜೀವಿಸಿದ್ದಾನೆ. ಈ ದಿನ ನಾವು ಎದುರಿಸುತ್ತಾ ಇರುವಂತಹ ಶ್ರಮೆಗಳಾಗಿರಬಹುದು, ಕಷ್ಟಗಳಾಗಿರಬಹುದು, ಶೋಧನೆಗಳಾಗಿರಬಹುದು, ದಾವೀದನು ಅದೆಲ್ಲವನ್ನು ಕೂಡ ಎದುರಿಸಿದನು. ಆದರೆ ದಾವೀದನು ಸಫಲತೆಯನ್ನು ಯಾವಾಗಲೂ ಕೂಡ ಹೇಗೆ ಅನುಭವಿಸುತ್ತಾ ಇದ್ದನು ಅಂದರೆ, ದೇವರನ್ನು ಮಹಿಮೆ ಪಡಿಸುವಂತ ವ್ಯಕ್ತಿಯಾಗಿ ಹೇಗೆ ನಿಂತನು ಅಂದರೆ, ದೇವರ ಕೃಪೆ ದಾವೀದನ ಮೇಲೆ ಸಮೃದ್ಧಿಯಾಗಿ ಸುರಿಸಲ್ಪಟ್ಟಿತು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಮರಣಿಸುವುದರ ಮೂಲಕ ಕೃಪೆಯ ಯುಗವನ್ನು ಬೆಳಕಿಗೆ ತಂದರು. ಈಗ ನಾವೆಲ್ಲರೂ ಕೂಡ ದೇವರ ಕೃಪೆಯಲ್ಲಿ ಬೆಳೆಯುತ್ತಾ ಇದ್ದೇವೆ. ಆತನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಸಮೃದ್ಧಿಯಾಗಿ ಅನುಭವಿಸುತ್ತಾ ಇದ್ದೇವೆ. ಆತನ ಕೃಪೆ ಶಾಶ್ವತವಾದ ಕೃಪೆ. ದೇವರ ಮಕ್ಕಳೇ, ಯಾವ ವಿಷಯಕ್ಕೂ ಕೂಡ ಕುಗ್ಗಿ ಹೋಗಬೇಡಿ. ಯಾವ ವಿಷಯಕ್ಕೂ ಅಧೈರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ವಾಗ್ದಾನ ನಿಮ್ಮ ಬಳಿ ಇದೆ. ನಂಬಿಕೆಯಿಂದ ದೇವರನ್ನು ದೃಷ್ಟಿಸುವುದಾದರೆ, ಅಚಂಚಲವಾದ ನಂಬಿಕೆಯಿಂದ ದೇವರನ್ನು ದೃಷ್ಟಿಸುವುದಾದರೆ, ಅಸಾಧ್ಯವನ್ನು ಸಾಧ್ಯಪಡಿಸುವಂತ ದೇವರ ಕಡೆಗೆ ನಿನ್ನ ದೃಷ್ಟಿ ಇಡುವುದಾದರೆ, ಆ ದಿನ ದಾವೀದನನ್ನು ಹೇಗೆ ದೇವರು ನಡೆಸಿದರೋ, ಆ ದಿನ ದಾನಿಯೇಲನನ್ನು ಹೇಗೆ ದೇವರು ನಡೆಸಿದರೋ, ಭಕ್ತರೆಲ್ಲರನ್ನು ಕೂಡ ದೇವರು ಯಾವ ಕೃಪೆಯಿಂದ ಆವರಿಸಿ ಆತನ ಮಹಿಮೆಗೋಸ್ಕರ ಉಪಯೋಗಿಸಿದರೋ, ನಿನ್ನನ್ನು ಕೂಡ ಹಾಗೆ ನಿಲ್ಲಿಸಬೇಕೆಂದು ದೇವರು ಇಷ್ಟಪಡುತ್ತಿದ್ದಾರೆ. ಯಾರೋ ನಿನ್ನ ಕುರಿತಾಗಿ ತಪ್ಪಾಗಿ ಮಾತನಾಡುತ್ತಿದ್ದಾರೆಂದು, ಎಲ್ಲರೂ ಕೂಡ ನಿನ್ನನ್ನು ಕೈಬಿಟ್ಟಿದ್ದಾರೆಂದು, ನಿನ್ನ ಹಿಂದಿನ ಜೀವಿತದಲ್ಲಿ ನೀನು ಮಾಡಿದಂತ ಯಾವುದೋ ಪಾಪವನ್ನು ಅಥವಾ ಯಾವುದೋ ಒಂದು ಕಾರ್ಯವನ್ನು ಅದನ್ನು ಎತ್ತಿ ತೋರಿಸಿ ಮತ್ತೆ ಮತ್ತೆ ಅದನ್ನೇ ಹೇಳುತ್ತಾ ನಿನ್ನನ್ನು ಹೀನೈಸುತ್ತಾ ಇದ್ದಾರೆ ಎಂಬುದಾಗಿ ಕುಗ್ಗಿ ಹೋಗುತ್ತಾ ಇದ್ದೀಯಾ? ದೇವರನ್ನು ದೃಷ್ಟಿಸು. ಶಾಶ್ವತವಾದ ಕೃಪೆಯನ್ನು ಸುರಿಸುವಂತ ದೇವರು ಆತನು. ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ರಾಜ್ಯ ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದದ್ದು, ಆತನ ಆಶೀರ್ವಾದಗಳು ಕೂಡ ಶಾಶ್ವತವಾದದ್ದು. ನಂಬುವವರು ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯ. ಈ ದಿನ ಶಾಶ್ವತವಾದ ಕೃಪೆಯಿಂದ, ಪ್ರೀತಿಯಿಂದ ನಿನ್ನನ್ನು ತುಂಬಿಸುವಂತ ದೇವರು ನಿನಗೆ ಇದ್ದಾರೆ. ಆದ್ದರಿಂದ ನೀನು ಆತನನ್ನು ದೃಷ್ಟಿಸುವುದಾದರೆ ಅದ್ಭುತವನ್ನು ಕಾಣುತ್ತೀಯ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ಕೊಟ್ಟಂತ ನಿಮ್ಮ ಒಳ್ಳೆಯ ವಾಗ್ದಾನಕ್ಕೋಸ್ಕರವಾಗಿ ಸ್ತೋತ್ರ. ನಿಮ್ಮ ಮಾತಿನ ಮೂಲಕವಾಗಿ ನಮ್ಮನ್ನು ಬದುಕಿಸುವಂತ ದೇವರು ನೀವಪ್ಪ. ಕೇವಲ ಬದುಕಿಸುವುದು ಮಾತ್ರವಲ್ಲದೆ ದಾವೀದನಿಗೆ ತೋರಿಸಿದಂತ ಶಾಶ್ವತವಾದ ಕೃಪೆಯನ್ನು ನಮಗೆ ತೋರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಪ್ಪ. ನಿಮಗೆ ವಂದನೆ. ಹೌದು ಅಪ್ಪ, ಸತ್ಯವೇದದಲ್ಲಿ ಅನೇಕ ಭಕ್ತರು ನಿಮ್ಮ ಕೃಪೆಯ ಮೂಲಕ ನಡೆಸಲ್ಪಟ್ಟಿದ್ದಾರೆ. ಅದೇ ಕೃಪೆಯೊಂದಿಗೆ ಇನ್ನೂ ಹೆಚ್ಚಾದ ಕೃಪೆಯೊಂದಿಗೆ ನಮ್ಮನ್ನು ನಡೆಸುವಂತ ದೇವರಾಗಿದ್ದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ವಿಷಾದದಲ್ಲೂ, ಕುಗ್ಗುವಿಕೆಯಲ್ಲೂ, ಕಣ್ಣೀರಿನ ತಗ್ಗಿನಲ್ಲಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ನೆನಪಿಸಿಕೊಳ್ಳಿರಿ. ಹೌದು ದೇವ, ಅವರನ್ನು ದುಃಖದಿಂದ ಸಂತೋಷದ ಕಡೆಗೆ ನೀವು ನಡೆಸಿರಿ. ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ ನೀವೇ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಈ ಸಂದೇಶವು ನಿಮಗೆ ಆಶೀರ್ವಾದಕರವಾಗಿ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿರಿ. ಈ ದಿನವೆಲ್ಲ ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.